ಮೊಟ್ಟ ಮೊದಲಿಗೆ ವಿಷ್ಣು ಸರ್ಗೆ 75ನೇ ವರ್ಷದ ಅಮೃತ ಮಹೋತ್ಸವದ ಹುಟ್ಟುಹಬ್ಬದ ಶುಭಾಶಯಗಳು. ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ನಿಮ್ಮ ಫ್ಯಾಮಿಲಿ? ಸೆಲೆಬ್ರೇಟ್ ಮಾಡಿದ್ದೀವಿ, ಮಾಡ್ತಾನೂ ಇದ್ದೀವಿ, ಇನ್ನು ಮುಂದೆ ಕೂಡ ಮಾಡ್ತೀವಿ. ಮೊಟ್ಟ ಮೊದಲನೇದಾಗಿ 75ನೇ ವರ್ಷದ ಹುಟ್ಟುಹಬ್ಬದ ಜೊತೆಗೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ರಾಜ್ಯ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅಪ್ಪ ಅವ್ರಿಗೆ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಘೋಷಣೆ ಮಾಡಿದೆ. ಹಾಗಾಗಿ ಈ ಸಂತೋಷ ಏನಿದೆ ಅದು ಹೇಳ್ಕೊಳ್ಳೋದಕ್ಕಾಗಲ್ಲ. ಸಾಕಷ್ಟು ಏನೇನೋ ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ, ಅದು ನಿಮ್ಗೆ ಗೊತ್ತಾಗತ್ತೆ. ಹೇಗೆ ಸರ್, ಈಗ ಕರ್ನಾಟಕ ರತ್ನ ವಿಳಂಬ ಆಯಿತು ಅಂತ ಏನಾದರೂ ಅನಿಸುತ್ತೆ ನಿಮಗೆ? ಏನಂದ್ರೆ ಯಾವುದು ಈಗ ಯಾರಿಗೇ ಆಗಲಿ ಸರ್, ಒಂದು ಅವಾರ್ಡ್ ಇದೆಯಲ್ಲ ಅವರ ಜೀವಿತ ಕಾಲದಲ್ಲಿ ಅದು ಬಂದಾಗ ಇನ್ನಷ್ಟು ಕೆಲಸ ಮಾಡಲಿಕ್ಕೆ ಒಂದು ಹುಮ್ಮಸ್ಸು ತುಂಬುತ್ತೆ, ಉತ್ಸಾಹ ತುಂಬುತ್ತೆ, ಜವಾಬ್ದಾರಿ ಜಾಸ್ತಿ ಮಾಡುತ್ತೆ. ಸಿಗಬಾರ್ದು ಅಂತಲ್ಲ, ಅಂದರೆ ಆ ಟೈಮಲ್ಲಿ ಸಿಕ್ಕಾಗ ಅದಕ್ಕೆ ಇನ್ನೂ ಒಂದಷ್ಟು ಮೆರುಗು. ಅದು ಆಗದೇ ಇದ್ದದ್ದು ಆ ಸಮಯದಲ್ಲಿ ಅದು ದುರಂತನೇ. ಅದು ನಮ್ಮಲ್ಲಿ ನಾನು ಗಮನಿಸಿದ್ದೀನಿ, ಅದೇ ಥರದ್ದು ಆ ರೀತಿಯಲ್ಲಿ ನಡ್ಸ್ಕೊಳ್ತಾರೆ. ನಮ್ಮಲ್ಲಿ ನಮ್ಮವ್ರನ್ನ ಗೌರವಿಸೋದು ಸ್ವಲ್ಪ ವಿರಳನೇ, ಕಡಿಮೆನೇ. ನಾನು ಇದರ ಬಗ್ಗೆ ಒಂದು ಲೇಖನ ಕೂಡ ಪತ್ರಿಕೆಯಲ್ಲಿ ಬರೆದಿದ್ದೆ. ನಮ್ಮವ್ರನ್ನ ನಾವು ಗುರುತಿಸಿದಾಗ, ಗೌರವಿಸಿದಾಗ, ಸನ್ಮಾನಿಸಿದಾಗ ಅದು ನಮ್ಮತನವನ್ನು, ನಮ್ಮ ಭಾಷೆಯನ್ನು, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯನ್ನು ಗೌರವಿಸಿದ ಹಾಗೆ. ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಬಗ್ಗೆ ಹೆಮ್ಮೆ ಅನ್ನಿಸ್ಬೇಕು ಅಂತಂದರೆ, ಅಥವಾ ಹೆಮ್ಮೆ ಹೆಚ್ಚಾಗಬೇಕು ಅಂತಂದರೆ, ನಾವು ನಮ್ಮವ್ರನ್ನ ನಾವು ಗೌರವಿಸ್ಬೇಕು. ಇಂಥವ್ರು ಇದ್ದಾರಾ, ಇವರೆಲ್ಲ ಇದ್ದಾರಾ, ಇವ್ರು ಮಾಡಿರೋ ಕೆಲಸ ಇಷ್ಟೊಂದು ಎಲ್ಲ ಇದೆಯಾ, ಇದೆಲ್ಲವೂ ಗೊತ್ತಾಗಬೇಕು. ಅದು ಸ್ಫೂರ್ತಿ, ಅದು ಪ್ರೇರಣೆ, ಅದು. ಆದರೆ ನಾವು ಅಲ್ಲಿ ಎಲ್ಲೋ ಒಂದು ಕಡೆ ಹಿಡಿಯುತ್ತೀವಿ. ಹಾಗಾಗಿ ಇದು ಮುಂಬರೋ ದಿನಗಳಲ್ಲಿ ಅದು ಕಡಿಮೆಯಾಗಿ ಅದು ಹೆಚ್ಚಾಗಬೇಕು ಅಂತ ನಾನು ಆಶಿಸ್ತೀನಿ. ನಮ್ಮ ಪದ್ಮ ಪ್ರಶಸ್ತಿ ಕೂಡ ನಮ್ಮ ಕರ್ನಾಟಕದಿಂದ ಪ್ರತಿ ವರ್ಷ ನಮ್ಮ ಚಿತ್ರೋದ್ಯಮದಿಂದ ಹೋಗಬೇಕು. ನಾನು ಕೇವಲ ಸಿನಿಮಾ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ, ಆದರೆ ನಮ್ಮ ಕರ್ನಾಟಕದ ಸಾಧಕರು ಯಾರೇ ಇರಲಿ, ಅವರ ಕೆಲಸ ಏನಿದೆ ಅದು ನಮ್ಮ ಕೇಂದ್ರ ಸರ್ಕಾರದಿಂದ ಅದಕ್ಕೆ ಗೌರವ ಸಿಗಬೇಕು ಅಂತಂದರೆ, ಅಥವಾ ಆ ವ್ಯಕ್ತಿಗಳಿಗೆ, ಆ ಸಾಧಕರಿಗೆ ಗೌರವ ಸಿಗಬೇಕು ಅಂತಂದರೆ ನಾವು ಕೂಡ ಪ್ರಯತ್ನ ಪಡಬೇಕು. ಅದಕ್ಕೆ ಅದು ಸತತ ನಿರಂತರ ಪ್ರಯತ್ನ ನಡೀತಾ ಇರಬೇಕು. ಪ್ರತಿ ವರ್ಷ ಇಂತಿಂಥ ಸಾಧಕರ ಹೆಸರು ನಮ್ಮಿಂದ ಹೋಗಬೇಕು, ನಮ್ಮ ಸರ್ಕಾರದಿಂದ ಹೋಗಬೇಕು. ನಮ್ಮ ಚಿತ್ರೋದ್ಯಮ ಆಗಿರಬಹುದು ಅಥವಾ ಆ ಕ್ಷೇತ್ರದ ಜನಗಳಿಂದ, ಅಧಿಕಾರಿಗಳಿಂದ ಅದು ಹೋಗಬೇಕು. ಅದು ಹೋಗಲ್ಲ. ಅದು ದೊಡ್ಡ ಸಮಸ್ಯೆ. ಯಾಕಂತಂದರೆ ನೀವು ನೋಡಿದ್ರೆ, ನೀವು ನೋಡಿ, ಲೀಲಾವತಿ ಅಮ್ಮ ನೋಡಿ, ಜಯಂತಿ ಅಮ್ಮ ನೋಡಿ, ಅವ್ರಿಗೆ ಬರಬಾರ್ದಾ ಅಲ್ವಾ? ಈಗ ನಮ್ಮ ನಮ್ಮ ಕುಟುಂಬಕ್ಕೆ ಕರ್ನಾಟಕ ರತ್ನ ಅಪ್ಪವ್ರಿಗೆ ಬಂದಿದೆ, ಆದರೆ ಭಾರತಿ ಅಮ್ಮ ಕೂಡ, ಅವ್ರಿಗೂ ಕೂಡ ಬರಬೇಕು. ಅವರ ಸಾಧನೆ ಕೂಡ ಅಷ್ಟೇ ಇದೆ. ನೀವು ಇವ್ರಿಗೆ ಬಂದಿದೆ ಅಂತ ಅವ್ರನ್ನ ನೀವು ನಿರ್ಲಕ್ಷ್ಯ ಮಾಡೋಕ್ಕಾಗಲ್ಲ ಅಲ್ವಾ? ಅವ್ರದ್ದು ಸಾಧನೆ ಅಷ್ಟೇ ಇದೆ, ವೈಯಕ್ತಿಕ ಸಾಧನೆ, ಅತ್ಯದ್ಭುತವಾದಂಥ ಸಾಧನೆ. ಹಾಗಾಗಿ ಆ ನಿಟ್ಟಲ್ಲಿ ನಾವು ಎಲ್ಲೋ ಒಂದು ಕಡೆ ನಾವು ಸ್ವಲ್ಪ ಹಿಡಿತೀವಿ. ಇದೇ ವಿಚಾರದಲ್ಲಿ ಈಗ ಕರ್ನಾಟಕ ರತ್ನ ಅಂತ ಅನೌನ್ಸ್ ಆದ ತಕ್ಷಣ ಭಾರತೀಯಮ್ಮ ನಿಮಗೆ, ಇಡೀ ಫ್ಯಾಮಿಲಿಗೆ ಆ ವಿಷಯ ಕಿವಿಗೆ ಬಿದ್ದ ತಕ್ಷಣ ವಾಟ್ ವಾಸ್ ಯುವರ್ ಫಸ್ಟ್ ರಿಯಾಕ್ಷನ್ ಅಂತ ಹೇಳಿ? ನೋ ವರ್ಡ್ಸ್ ಟು ಎಕ್ಸ್ಪ್ರೆಸ್. ಅಂದರೆ ಕರ್ನಾಟಕ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್, ತೀರಾ ಸಂತೋಷ. ಆ ಸಂತೋಷನ ಪದಗಳಲ್ಲಿ, ಮಾತುಗಳಲ್ಲಿ ಅದನ್ನು ಹೇಳೋದಕ್ಕೆ, ವರ್ಣಿಸೋದಕ್ಕೆ ಅಸಾಧ್ಯ. ಅದು ಅಷ್ಟು ಸಂತೋಷ. ಈ ಅಭಿಮಾನಿಗಳಲ್ಲಿ ಚಿತ್ರರಂಗದಲ್ಲೇ ಆಗಲಿ, ಎಲ್ಲೇ ಆಗಲಿ, ಅನೇಕ ವಿಧಗಳಿರ್ತವೆ ಜೊತೆಕರ್ ಸರ್. ಕೆಲವರದ್ದು ಮಾನಸಿಕ ಆರಾಧನೆ, ಮನಸ್ಸಲ್ಲೇ ಭಾವಪೂರ್ಣವಾಗಿ ಆರಾಧಿಸ್ತಾ ಇರ್ತಾರೆ, ಪೂಜಿಸ್ತಾ ಇರ್ತಾರೆ. ಇನ್ನು ಕೆಲವರು ಬಾಹ್ಯ ಆರಾಧನೆ, ಲಿಟ್ರಲಿ ಆಚೆ ಬರ್ತಾರೆ, ಜೈ ಅದು ಇದು ಇದೆಲ್ಲ ಒಂದು ಕಡೆ ಇರುತ್ತೆ. ಈ ವಿಷ್ಣು ಸರ್ ವಿಚಾರದಲ್ಲಿ ಹೇಗೆ ಅಂತ ಹೇಳಿದ್ರೆ, ಇಡೀ ಸಿನಿಮಾ ರಂಗ ಒಂದು ಫೀಲಿಂಗ್ ಆದರೆ, ವಿಷ್ಣು ಸರ್ ಒಂಥರ ಎಮೋಷನ್ ಥರ. ಹೌದು. ಸಿನಿಮಾ ರಂಗದಲ್ಲಿ ಅವ್ರದ್ದೇ ಒಂದು ವಿಭಿನ್ನವಾಗಿರ್ತಕ್ಕಂಥ ಒಂದು ಎಮೋಷನ್ನು, ಒಂದು ಸ್ಟೈಲು, ಅವರು ಎಂಟ್ರಿ ಆದಂಥ ಕಾಲಘಟ್ಟ, ಅವರು ಎಂಟ್ರಿ ಆದ ಟೈಮಿಗೂ ಅನಂತರದಲ್ಲಿ ಅದನ್ನು ಮಾರ್ಪಡಿಸಿಕೊಂಡು, ಅಭಿವೃದ್ಧಿಪಡಿಸಿಕೊಂಡು ಬೆಳೆದಂಥ ಬಗೆ, ಆಯ್ಕೆ ಮಾಡಿಕೊಂಡಂಥ ಪಾತ್ರಗಳು, ಅವುಗಳ ವಿಭಿನ್ನತೆ ಇತ್ತಲ್ಲ, ಅದು ಇನ್ನೊಂದು ಮಜಲಿಗೆ ಕೊಂಡೊಯ್ತಾ ಅಂತ ಇಂಡಸ್ಟ್ರಿ. ಖಂಡಿತ. ಆ ಥರದ ಕಲಾವಿದರು, ಆ ಥರದ ಸಿನಿಮಾಗಳು, ಆ ಥರದ ವ್ಯಕ್ತಿರೇಖೆಗಳು ಇನ್ನು ಮುಂದೆ ನೋಡೋದು ವಿರಳ ಅಂತ ಅನಿಸುತ್ತೆ. ಬಂದರೆ ತುಂಬ ಸಂತೋಷ. ಆದರೆ
ಅದು ಆ ಕಾಲಘಟ್ಟನೇ ಆ ಥರ ಇತ್ತು. ಕಲಾವಿದರುಗಳು ಹಾಗೇ ಇದ್ದರು, ನಿರ್ದೇಶಕರು, ನಿರ್ಮಾಪಕರು, ಇಡೀ ಚಿತ್ರರಂಗನೇ ಅದು ಒಂದು ಸುವರ್ಣ ಕಾಲ ಅಂತ ಹೇಳ್ತೀವಲ್ಲ, ಆ ಥರ ಇತ್ತದು. ಜೊತೆಗೆ ಈಗ ತುಂಬ ಮಾಧ್ಯಮಗಳಿದ್ದಾವೆ, ತುಂಬ ಮಾಧ್ಯಮಗಳಿದ್ದಾವೆ. ಆಗ ಇರಲಿಲ್ಲ. ಆಗ ನಾಟಕ ಆದಮೇಲೆ ಸಿನಿಮಾ. ಅದರಲ್ಲೂ ಕೂಡ ಇವರು ಅಪ್ಪವರಾಗಿರ್ಬೋದು ಅಥವಾ ಇವ್ರ ಜೊತೆಯಲ್ಲಿ ಸಾಕಷ್ಟು ದಿಗ್ಗಜ ಕಲಾವಿದರು, ಅವರು ನಮಗೆ ನೀಡಿರ್ತಕ್ಕಂಥ ಸಿನಿಮಾಗಳು ಅಥವಾ ಪಾತ್ರಗಳು ನಿಜಕ್ಕೂ ಅದು ನಾವು ಹೋಗೋವರೆಗೂ ನಮ್ಮ ಜೊತೆಯಲ್ಲೇ ಅದು ಇರ್ತವೆ. ಪಾತ್ರಗಳಾಗಿರ್ಬೋದು ಅಥವಾ ಅವರ ಹಾಡುಗಳಾಗಿರ್ಬೋದು ಅಥವಾ ಜೀವನದಲ್ಲಿ ನಡ್ಕೊಂಡಿರೋ ರೀತಿ ಆಗಿರಬಹುದು, ಅದು ನಿಜಕ್ಕೂ ಅದು ಅನಿಸೋದಕ್ಕಾಗಲ್ಲ. ನಾನು ಹಾಗೆ ಯೋಚನೆ ಮಾಡ್ತಿರ್ತೀನಿ ಒಂದೊಂದ್ಸಲ. ಈಗ ವಿಷ್ಣು ಸರ್ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಸಪೋಸ್ ಇದ್ದಿತ್ತು ಅಂತ ಹೇಳಿದ್ರೆ ಅದೆಷ್ಟು ಕೋಟಿ ಫಾಲೋವರ್ಸು, ಎಷ್ಟು ಮಿಲಿಯನ್ ವ್ಯೂಸು, ಲೈಕ್ಸು. ಅಂದರೆ ಎದೆ ಒಳಗಡೆನೇ ಆ ಲೈಕು, ಎದೆ ಒಳಗಡೆನೇ ಲೈಕ್ ಇರೋದು, ಎದೆ ಒಳಗಡೆನೇ ಶೇರ್ ಮಾಡ್ಕೊಳ್ಳೋರು, ಈ ಥರ ಹೃದಯದಲ್ಲೇ ಇವತ್ತೆಲ್ಲವನ್ನೂ ಏನು ನೋಡ್ತಾ ಇದ್ದೀವೋ ಅದು ಅವರ ಜನಗಳ ಹೃದಯದಲ್ಲೇ ಅದೆಲ್ಲ ಆಗಿದೆ. ಹೌದು. ತುಂಬ ಸತಿ ಅಂದ್ಕೊಳ್ತೀವಿ ಡಿಜಿಟಲ್ ಒಂದು ಫಾರ್ಮ್ಯಾಟ್ ಇರಲಿಲ್ಲ. ಜೊತೆಗೆ ನಾವು ನೋಡೋಕ್ಕೆ ಹೋದರೆ ಮೇಕಿಂಗ್ ಕೂಡ ನೀವು ನೋಡಿ, ಸಿಂಪಲ್ ಮೇಕಿಂಗ್ ಇತ್ತು ಒಂದು ದೃಷ್ಟಿಯಲ್ಲಿ. ಅದು ತುಂಬ ಅಂದರೆ ಅದ್ಭುತವಾದಂಥ ಸಿನಿಮಾಗಳನ್ನು ಮಾಡಿದ್ದಾರೆ, ಅದು ಬೇರೆ ವಿಷಯ. ಆದರೆ ಇವತ್ತಿನ ಮೇಕಿಂಗ್ ನೋಡಿದ್ರೆ ಇವತ್ತು ಡಿಜಿಟಲಿ ನೀವು ಏನು ಬೇಕಾದರೂ ಮಾಡ್ಬೋದು. ಆವಾಗ ತುಂಬ ಕಷ್ಟಪಟ್ಟು ಅವರು ಸಿನಿಮಾಗಳನ್ನು ಮಾಡಿದ್ದಾರೆ. ಆದರೆ ಆ ಸಿನಿಮಾಗಳು ಏನು ನಿಂತ್ಕೊಂಡಿದ್ದಾವಲ್ಲ ನಮ್ಮ ಮನಸ್ಸಲ್ಲಿ, ನಮ್ಮ ಹೃದಯದಲ್ಲಿ, ಅದು ಅದಕ್ಕೆ